ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಜಗದಂಬೆ ಭಗವಂತನ ಲೀಲಾ ವಿಲಾಸಗಳನ್ನು, ಅವನ ಅನಂತ ಕಲ್ಯಾಣ ಗುಣಗಳನ್ನು, ಅವನ ರೂಪಗಳನ್ನು ಚಿಂತನೆ ನಿರಂತರ ಮಾಡ್ತಾ ಇರ್ತಾಳೆ. ಮತ್ತೊಂದು ಈ ಸಂದರ್ಭದಲ್ಲಿ ನಾವು ನೋಡಬೇಕು, ಅವಳು ತ್ರಿಗುಣಗಳಿಗೆ ಮಾನಿ ಅಂತ ಮುಂದೆ ಬರ್ತದೆ. ಅದರ ಬಗ್ಗೆ ಹೇಳ್ತಾರೆ, ಭಗವಂತನ ಆಜ್ಞೆಗೆ ಬದ್ಧಗಳಾಗಿ ಜೀವಿಗಳಿಂದ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇರ್ತಾಳೆ. ಮಾಡಿಸುವಾಗ ಕೂಡ ಭಗವಂತನ ವಿಸ್ಮೃತಿ ಇರೋದಿಲ್ಲ ಅವಳಿಗೆ. ನಾವು ಹಾಗಲ್ಲ ನೋಡಿ, ಒಂದು ಕೆಲಸ ಮಾಡ್ತಾ ಇದ್ದರೆ ಊಟ ಮಾಡುವಾಗ ನಮಗೆ ಪೂರ್ಣ ಊಟ ಮಾಡುವಾಗ ನಮ್ಮ ಭಗವಂತನ ಚಿಂತನೆ ಎಲ್ಲಿ ಬರ್ತದೆ? ಏನೋ ಅದೃಷ್ಟವಶಾತ್ ಬಂದರೆ ಕೇಶವ ಗೋವಿಂದ ಮುಕುಂದ ಅದು ಬಿಕ್ಕೋ ಪಕ್ಕೋ ಬಂದು ನಮಗೇನಾದರೂ ಅನುಭವ ಆಗಿದ್ದರೆ ಅಥವಾ ದಾಸರ ಅನುಗ್ರಹ ಆಗಿದ್ದರೆ ಅನ್ನ ಉಣ್ಣುವಾಗ ವಾಸುದೇವ ಅಂತ ಚಿಂತನೆ ಬರ್ತದೆ. ಪರಮಾನ್ನ ಉಣ್ಣುವಾಗ ಅನ್ನದಳು ವಾಸುದೇವನು, ಅನ್ನದಳು ನಾನಾಸು ಭಕ್ಷಣ ಸಂಕರ್ಷಣ ಕೃತೀಶ ಕೃತಿಪತಿ ಪ್ರದ್ಯುಮ್ನನ ಚಿಂತನೆ ಬರ್ತದೆ. ಎಲ್ಲ ಭಗವಂತನ ಒಂದೊಂದು ತುತ್ತು ಉಣ್ಣುವಾಗ ಹೀಗೇ ಊಟ ಮಾಡು ಅಂತ ಹೇಳ್ತಾರೆ. ಆ ತುತ್ತು ಉಣ್ಣುವಾಗ ಭಗವಂತನ ನಾಮಗಳಲ್ಲಿ ಬರ್ತವೆ. ಮೊದಲನೇ ತುತ್ತು ಉಣ್ಣುವಾಗ ಕೇಶವ ಅಂತ ಬರಬೇಕಂತೆ, ಎರಡನೇ ತುತ್ತು ಉಣ್ಣುವಾಗ ನಾರಾಯಣ ಅಂತ ಬರಬೇಕು. ಇವೆಲ್ಲ ನಮಗೆ ಎಲ್ಲಿ ಬರ್ತವೆ? ಇಡೀ ಊಟ ಎನ್ನುವ ಒಂದು ಕ್ರಿಯೆ ಕೆಲಸ ಆದರೆ ಆ ಕೆಲಸದಲ್ಲಿ ಒಂದು ಅದೃಷ್ಟ ಇದ್ದರೆ, ಈಗಿನ ಕಾಲದಲ್ಲಿ ಏನಾಗಿದೆ, ಬರೇ ಭಗವಂತನ ಚಿಂತನೆ ಇಲ್ಲ, ಬರೇ ಮಾತು ಕತೆ. ಇನ್ನು ಟಿ ವಿ ಇಟ್ಕೊಂಡು ನೋಡೋರು, ರೇಡಿಯೋ ಇಟ್ಕೊಂಡು ಕೇಳೋರು, ಇನ್ನೊಂದು ಯಾವುದೋ ಕೆಲಸಕ್ಕೆ ಬಾರದೇ ಇರ್ತಕ್ಕಂಥ ಹಾಡುಗಳನ್ನು ಕೇಳ್ತಾ ಇಲ್ಲ, ಹಾಡು ಹರಟೆ ಹೊಡಿತಾ ಮಾಡೋರು ಬರ್ತಾರೆ. ಇನ್ನೂ ಕೆಲವರು ಇರ್ತಾರೆ ಮೌನ ಅಂತ ಮಾಡ್ತಾರೆ. ಅವರು ಊಟ ಮಾಡೋಕ್ಕಲ್ಲ ಏನು ಮಾತಾಡೋದಲ್ರಿ ಅಂತಾರೆ. ಮಾತಾಡದೇ ಇರುವುದು ಅಂದರೆ ಏನು ಗೊತ್ತನಾ? ಲೌಕಿಕವಾದ ಮಾತುಗಳನ್ನು ಆಡಬೇಡ ಅಂತ ಅರ್ಥ. ಭಗವಂತನ ನಾಮ ಸಂಕೀರ್ತನೆ ಮಾಡಬೇಡ ಅಂತ ಹೇಳಿದಿಲ್ಲ. ಅವು ಭಗವಂತನ ನಾಮ ಸಂಕೀರ್ತನೆ ಮಾಡೋದಲ್ಲ, ಗೋವಿಂದ ಅಂಬೋದಲ್ಲ, ಕೇಶವ ಅಂಬೋದಲ್ಲ, ಏನಿಲ್ಲ. ಅನ್ನ ಬೇಕಂದ್ರೆ ಎಲ್ಲ ತಮ್ಮ ಹೆಂಡತಿ ಹೇಳ್ತಿರ್ತಾರೆ, ಹಾಕುಂತ ಹೇಳು, ಅನ್ನ ಹಾಕುಂತ ಹೇಳು, ಹೀಗೆ ಹೇಳ್ತಿರ್ತಾರೆ. ಅದು ಅಲ್ಲ. ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಎಲ್ಲರಿಗೆ ಕೇಳುವಂತೆ ಮಾಡ್ತಾರೆ. ಯಾಕೆ? ನೀನು ಭಗವನ್ ನಾಮ ಸಂಕೀರ್ತನೆ ಕೇಳುವಂತೆ ಉಚ್ಚಾರ ಮಾಡಿದಾಗ ಪಕ್ಕದಲ್ಲಿ ಕೂತ ವ್ಯಕ್ತಿ ಕೂಡ ಏನು ಮಾಡ್ತಾನೆ ಗೊತ್ತಾ? ಓ, ದೊಡ್ಡವರು ಹೇಳ್ತಾ ಇದ್ದಾರೆ, ನಾನು ಅನ್ನಬೇಕು ಅಂತ. ಅಥವಾ ಆ ನಾಮ ಸಂಕೀರ್ತನೆ ಇವನ ಕಿವಿಗೂ ಬೀಳುತ್ತದೆ, ಅದರಿಂದ ಅವನು ಉದ್ಧಾರ ಆಗ್ತಾನೆ. ನೀನು ಮೌನ ಅಂತ ಹೇಳಿಬಿಟ್ಟು ಅಸಲು ಗೂಟ ಕೂತ್ಕೊಂಡು ಊಟಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಮಾತ್ರ ಮತ್ತೆ ಮತ್ತೆ ಸಂಗ್ರಹ ಮಾಡಿ ತರಿಸ್ಕೊಂಡು ಊಟ ಮಾಡೋದಲ್ಲ, ಅದು ಅಶಾಸ್ತ್ರೀಯವಾದ. ಇದು ನಾನು ಒಬ್ಬರನ್ನು ಮನಸ್ಸಿಟ್ಟು ಹೇಳೋದಿಲ್ಲ, ಎಲ್ಲರನ್ನೂ ಇದು ಸಿದ್ಧಾಂತ ಅಂತ ಹೇಳ್ತಾ ಇದ್ದೀನಿ. ಮಾತಾಡಬಾರ್ದು ಅಂತಂದರೆ ಲೌಕಿಕವಾದ ಹಾಳು ಹರಟೆಗಳನ್ನು ಹೊಡೆಯಬೇಡ, ಬೇರೆ ತರಹದ ಮಾತುಗಳನ್ನು ಆಡಬೇಡ. ಭಗವನ್ನಾಮ ಸಂಕೀರ್ತನ ಮಾತ್ರ ಇಡೀ ಭೋಜನ ಎನ್ನುವ ಕ್ರಿಯೆಯ ಕೊನೆಯವರೆಗೂ ಮಾಡ್ತಾ ಇರಬೇಕು. ಇದು ಮೌನ. ಇಲ್ಲದೆ ಹೊರತಾಗಿ ಲೌಕಿಕವಾದ ಹಾಳು ಹರಟೆಯಲ್ಲಿ ಮೌನ, ಭಗವನ್ನಾಮ ಸಂಕೀರ್ತನೆಯಲ್ಲಿ ನಿರಂತರ ಅದು ಬಾಯಿಯಿಂದ ಉಚ್ಚಾರ ಆಗ್ತಾ ಇರಬೇಕು. ಸೊ ಅವ್ರು ಹೇಳ್ತಾರೆ, ನಮ್ಮಮ್ಮ ಜಗದಂಬೆ ಭಗವಂತನ ಆಜ್ಞೆಯ ಪ್ರಕಾರ ಜೀವಿಗಳನ್ನು ಶಾಸನ ಮಾಡ್ತಾ ಇರ್ತಾಳೆ. ಒಂದೊಂದು ಪದಾರ್ಥದಲ್ಲಿ ತಾನು ಇರ್ತಾಳೆ, ಇದ್ದು ಕೆಲಸ ಮಾಡ್ತಾ ಇರ್ತಾಳೆ. ತುಪ್ಪದಲ್ಲಿ ಯಾರಿದ್ದಾರೆ? ಲಕ್ಷ್ಮಿ ಇದ್ದಾಳೆ. ಆ ತುಪ್ಪದಲ್ಲಿ ಲಕ್ಷ್ಮಿ ಇರುವಾಗ ಕೂಡ ಭಗವಂತನನ್ನು ಕಾಣ್ತಾ ಇರ್ತಾಳೆ. ತುಪ್ಪ ಘೃತದಳು ಮಾನ್ಯ ಗೋವಿಂದಾಭಿಧನು ಇರುತ್ತಿಪ್ಪರೆಂದೆಂದು. ತುಪ್ಪದಲ್ಲಿ ಗೋವಿಂದ ಇರ್ತಾನೆ, ಅಲ್ಲಿ ರಮಾದೇವಿ ಇರ್ತಾಳೆ. ಆ ತುಪ್ಪದಲ್ಲಿ ರಮಾದೇವಿ ಇದ್ದಾಗ ಏನು ಮಾಡ್ತಾಳೆ? ಯಾವ ತುಪ್ಪಕ್ಕೆ ನಿಯಾಮಕನಾಗಿ ಅದರಲ್ಲಿ ನಿತ್ಯವಾಗಿ ಸನ್ನಿಹಿತನಾಗಿದ್ದಾನೋ ಅಂತ ಗೋವಿಂದ, ಆ ಗೋವಿಂದನನ್ನೇ ಚಿಂತನೆ ಮಾಡ್ತಾ, ಅವನನ್ನೇ ನೋಡ್ತಾ, ಅವನ ರೂಪ ಅವನ ಗುಣಗಳನ್ನು ಚಿಂತನೆ ಮಾಡ್ತಾ. ನಮಗೆ ಅರ್ಥ ಆಗೋದಿಲ್ಲ, ಗೋವಿಂದ ಎಂಬೋ ನಾಮದಲ್ಲಿ ಎಷ್ಟು ಗುಣಗಳವೆ, ಎಷ್ಟು ರೂಪ, ಎಂಥ ಸುಂದರವಾದ ರೂಪ ಅದೆ, ಅದು ನಮಗೆ ಗೊತ್ತಾಗೋಲ್ಲ. ಆದರೆ ಜಗನ್ಮಾತಿಗೆ ಗೊತ್ತಾಗುತ್ತೆ. ಅಲ್ಲಿ ಇದ್ದಾಗೂ ಅದನ್ನು ಚಿಂತನೆ ಮಾಡ್ತಾನೇ ಇರ್ತಾಳೆ. ಬೇರೆ ಏನು ಕೆಲಸ ಮಾಡ್ತಾಯಿದ್ರು ಆ ಕೆಲಸದಲ್ಲಿ ಎಂದಿಗೂ ರಮೆಗೆ ಭಗವಂತನ ವಿಸ್ಮೃತಿ ಬರೋದಿಲ್ಲ. ನಮಗೆ ಹಾಗಲ್ಲ, ಒಂದು ಕೆಲಸ ಮಾಡುವಾಗ ಬರಬೇಕು, ಆದರೆ ಬರೋದಿಲ್ಲ. ಲೌಕಿಕವಾದ ಕೆಲಸದಲ್ಲಿ ಆಸಕ್ತರಾಗ್ತೀವಿ. ಇದು ನಮ್ಮ ವ್ಯತ್ಯಾಸ. ಅದು ಕೇಳ್ತಾರೆ, ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ. ನೀನು ಕೂಡ ಹಾಗೆ ಮಾಡಯ್ಯ. ಭಗವಂತನ ಲಕ್ಷ್ಮಿ ಹಾಗೆ ಮಾಡ್ತಾಳೋ, ಏನೇನು ಉಪಾಸನೆ ಮಾಡ್ತಾ ಇರ್ತಾಳೋ, ಏನೇನು ಕೆಲಸ ಮಾಡ್ತಾ ಇರ್ತಾಳೋ, ಮಾಡುವಾಗಲೆಲ್ಲ ಕೂಡ ಭಗವಂತನ ವಿಸ್ಮೃತಿ ಇಲ್ಲದಲೇ ಆ ಸ್ವಾಮಿಯ ಸೇವೆಯನ್ನು ಸ್ತೋತ್ರವನ್ನು ಮಾಡುವಂತೆ ನೀನು ಕೂಡ ನಿನ್ನ ಜೀವನದಲ್ಲಿ ಇದನ್ನು ಅವಳಂತೆ ನಮ್ಮ ಮಾಡಲಿಕ್ಕಾಗೋಲ್ಲ.
ಆಗದೇ ಇದ್ದರೂ ಕೂಡ ನಿನ್ನ ಯೋಗ್ಯತೆಗೆ ತಕ್ಕಂತೆ ಭಗವಂತನನ್ನು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡು. ಸ್ವಾಮಿ ಅನುಗ್ರಹ ಮಾಡ್ತಂದೆ, ಈ ಊಟ ಎನ್ನುವ ಒಂದು ಕರ್ಮವನ್ನು ಮಾಡ್ತಾ ಇದ್ದೀನಿ, ಸ್ನಾನ ಎನ್ನುವ ಕರ್ಮವನ್ನು ಮಾಡ್ತಾ ಇದ್ದೀನಿ, ಇದರಲ್ಲಿ ಪೂರ್ಣವಾಗಿ ನನಗೆ ನಿನ್ನ ಸ್ಮರಣೆ ಬರುವಂತೆ ಮಾಡು, ನಿನ್ನ ಧ್ಯಾನ ಬರುವಂತೆ ಮಾಡು, ನಿನ್ನ ಚಿಂತನೆ ಬರುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾನೇ ಇರಬೇಕಂತ ಭಗವಂತ. ನೀನು ಮಾಡಿದರೆ ಒಂದಲ್ಲ ಒಂದು ದಿವಸ ನಿನ್ನ ಭವಬಂಧನ ಮುಕ್ತವಾಗ್ತದೆ, ನಿನ್ನ ಜೀವನ ಸಾರ್ಥಕ. ಲಕ್ಷ್ಮೀದೇವಿಯ ಉಪಾಸನೆ ಎನ್ನುವುದು ನಮಗೆ ಮಾರ್ಗದರ್ಶಕವಾಗಬೇಕು. ಅವಳಂತೆ ನಮ್ಮ ಮಾಡೋಕ್ಕಾಗೋಲ್ಲ, ಆದರೆ ಅವಳ ಯೋಗ್ಯತೆಗೆ ತಕ್ಕಂತೆ ಆ ತಾಯಿ ಮಾಡಿದರೆ ಆ ತಾಯಿಯ ಮಾರ್ಗದಲ್ಲಿ ಅವಳಿಗೆ ಮಕ್ಕಳಾದ್ದರಿಂದ ನಮ್ಮ ಯೋಗ್ಯತೆಗೆ ತಕ್ಕಂತೆ ಭಗವಂತನ ಹರಿಭಜನೆ ಮಾಡೋ ನಿರಂತರ. ಅದಕ್ಕೆ ದಾಸರು ಹೇಳಿದರು, ಭಗವಂತನ ಭಜನೆಯನ್ನು ಭಜ ಸೇವಾಯ. ಭಜನೆ ಅಂದರೆ ಅದು ಹಾಡೋದು ಅಂತ ಒಂದೇ ಅಲ್ಲ, ಭಜ ಸೇವೆ ಮಾಡು. ಭಗವಂತನನ್ನು ವಾಚನಿಕವಾಗಿ, ಕಾಯಿಕವಾಗಿ, ಮಾನಸಿಕವಾಗಿ ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು. ವಾಚನಿಕ ಬಾಯಿಯಿಂದ ಅವನ ನಾಮಸ್ಮರಣೆ ಮಾಡ್ತಾ ಇರಬೇಕು. ಕಾಯಿಕವಾಗಿ ದೇಹದಿಂದ ಆ ವಿಗ್ರಹಗಳನ್ನು ಮುಟ್ಟೋದು, ಅದನ್ನು ತೆಗೆಯೋದು, ಇನ್ನೊಂದು ಇವೆಲ್ಲ ಮಾಡ್ತಾ ಇರಬೇಕು. ಇದು ಯಾವಾಗ ಬರ್ತದೆ ಅಂದರೆ ಲಕ್ಷ್ಮಿಯ ಉಪಾಸನಾ ಪದ್ಧತಿಯನ್ನು ನಾವು ತಿಳ್ಕೊಂಡಾಗ. ಆ ಜಗನ್ಮಾತೆ ಹೇಗಿದ್ದಾಳೆ, ಅವನನ್ನು ಭಗವಂತನ ಅಗಮ್ಯ ಮಹಿಮೆಯನ್ನು ಚಿಂತನೆ ಮಾಡ್ತಾ ತನ್ನ ಕಾರ್ಯಗಳನ್ನು, ತನ್ನ ಜೀವನವನ್ನು ನಡೆಸ್ತಾ ಇರ್ತಾಳೆ. ನೀನು ಕೂಡ ಜಗದುದರಣ ಅತಿ ವಿಮಲ ಗುಣರೂಪಗಳ ಆಲೋಚನದಿ ಭಾರತ ನೀನು ಕೂಡ ಬರೀ ನಾಮ ಸಂಕೀರ್ತ ಗೋವಿಂದ ಅಂತ ಕೂತ್ಕೊಂಬೇಡ. ಗೋವಿಂದ ಅಂದರೆ ಗಾಂ ಪಾಲಯತಿ ವಿಂದಯತಿ, ಅದು ಗೋವಿಂದ. ಹೀಗೆಲ್ಲ ಚಿಂತನೆ ಮಾಡು. ಹರಿರ ಹರತಿ ಪಾಪಾನಿ. ಒಂದೊಂದು ಭಗವಂತನ ನಾಮ ಸಂಕೀರ್ತನೆ ಬಂದಾಗ ನೂರಾರು ಅರ್ಥಗಳು ನಿಂಗೆ ಸ್ಮರಿಸದೇ ಹೋಗ್ಬೋದು. ಒಂದು ಅರ್ಥ ಮರಣ ಬರಲಿ. ವಿಶ್ವಂ ವಿಷ್ಣು ವಷಟ್ಕಾರೋ ಭೂತ ಭವ್ಯ ಭವತ್ಪರವು ವಿಷ್ಣು ಸಹಸ್ರನಾಮಾವಳಿ. ಈ ವಿಷ್ಣು ಸಹಸ್ರನಾಮಾವಳಿಯಲ್ಲಿ ನಿತ್ಯದಲ್ಲಿ ಪಾರಾಯಣಕ್ಕೆ ಇಟ್ಕೊಂಡಿರ್ತೀಯ ನೀನು. ಪಾರಾಯಣಕ್ಕೆ ಇಟ್ಕೊಂಡಾಗ 1000 ನಾಮಗಳ ಚಿಂತನೆ ನಿಂಗೆ ಬರದೇ ಹೋಗ್ಬೋದು. 1000 ನಾಮಗಳ ಅರ್ಥ ಮಹಾತ್ಮ ನಿಂಗೆ ಗೊತ್ತಾಗದೇ ಹೋಗೋದು. ಒಂದು ಸಲ ವಿಷ್ಣು ಸಹಸ್ರನಾಮಾವಳಿ ಪಾರಾಯಣ ಮಾಡುವಾಗ ಕನಿಷ್ಠ 100ಕ್ಕೆ 1, ಇನ್ನೊಂದು 100ಕ್ಕೆ 1. ವಿಶ್ವಂ ವಿಷ್ಣುರ್ವ ಷಟ್ಕಾರು, ಇಲ್ಲಿಂದ 100 ಶಬ್ದಗಳು ಭಗವಂತನ ನಾಮಗಳು ಬರ್ತಾವಲ್ಲ, ಅದರಲ್ಲಿ ವಿಷ್ಣು ಎಂಬುವ ನಾಮ ಬಂದಾಗ ನಿಂದ್ರಿಸು. ಒಂದು ದಿವಸ ಏನು, ವಿಷ್ಣು ವ್ಯಾಪ್ತನಾದವನು, ಈ ಜಗತ್ತೆಲ್ಲವನ್ನು ವ್ಯಾಪಿಸಿರತಕ್ಕಂಥವನು ಭಗವಂತ ಎಂಬ ಒಂದು ಚಿಂತನೆ ಮಾಡು. 100 ನಾಮಗಳಿಗೆ ಒಂದು ನಾಮವನ್ನು ಅರ್ಥಸಹಿತವಾಗಿ ಚಿಂತನೆ ಮಾಡು. ಮತ್ತೆ ಒಂದು 100 ನಾಮ ಹೇಳು. ಆ 100 ನಾಮದಲ್ಲಿ ಒಂದು ನಾಮವನ್ನು ಚಿಂತನೆ ಮಾಡು. ಅದೇ ಪ್ರಕಾರ ಇನ್ನೊಂದು 100 ನಾಮ. ಹೀಗೆ ಒಟ್ಟು 10 ಬಾರಿ ವಿಷ್ಣು ಸಹಸ್ರನಾಮ. ಇಲ್ಲ, ಅದು ಆಗಿಲ್ಲ, ಒಟ್ಟು 100,000 ನಾಮಗಳನ್ನು ಪಠಿಸುವಾಗ ಒಂದು 2 ನಾಮಗಳಿಗಾದರೂ ಅರ್ಥ ಚಿಂತನೆ ಮಾಡಿ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡು. ಆಗ ಲಕ್ಷ್ಮಿಯ ಉಪಾಸನೆಯ ಒಂದು ಅಂಶವಾದರೂ ನಿನ್ನಲ್ಲಿ ಬಂದಂತೆ ಆಗ್ತಾರೆ. ಆಕೆ ಹಾಗಲ್ಲ, ಪ್ರತಿ ನಾಮ ಉಚ್ಚಾರ ಮಾಡುವಾಗೂ ಅವನ ಗುಣಗಳನ್ನು ಚಿಂತನೆ ಮಾಡ್ತಾಳೆ, ಅವನ ರೂಪಗಳನ್ನು ಚಿಂತನೆ ಮಾಡ್ತಾಳೆ, ಗುಣರೂಪಗಳಿಗೆ ಐಕ್ಯ ಚಿಂತನೆ ಮಾಡ್ತಾಳೆ, ಅವಳ ಕ್ರಿಯಾ ವಿಶೇಷಗಳನ್ನು ಚಿಂತನೆ ಮಾಡ್ತಾಳೆ. ಒಂದಲ್ಲ, ಎಲ್ಲವನ್ನೂ ಮಾಡ್ತಾ ಇರ್ತಾಳೆ. ನೀನು ಈ ನಮ್ಮಮ್ಮ ತಾಯಿಯ ಈ ಉಪಾಸನಾ ಪದ್ಧತಿಯನ್ನು ತಿಳ್ಕೊಂಡು, ನಾನು ಆ ತಾಯಿಗೆ ಮಗನಾಗಿದ್ದರಿಂದ, ಅವಳ ಗರ್ಭಾಂಬುದಿಯಿಂದ ಹುಟ್ಟಿ ಬಂದಿದ್ದರಿಂದ ನಾನು ಸ್ವಲ್ಪ ಆದರೂ ಮಾಡೋಣ ಎಂಬ ಚಿಂತನೆ ನಮ್ಮ ಬಂದರೆ ಈ ಪದ್ಯ ಓದಿದ್ದಕ್ಕೆ ಸಾರ್ಥಕ ಆಗ್ತಾನೆ. ಬರೇ ಅದು ಲಕ್ಷ್ಮೀ ಸ್ತೋತ್ರ ಅಂತ ಅಲ್ಲ, ಈ ಲಕ್ಷ್ಮಿಯ ಸ್ತೋತ್ರದಲ್ಲಿ ಆ ತಾಯಿಯ ಉಪಾಸನಾ ಪದ್ಧತಿ, ಅವಳ ಆ ಸಂದರ್ಭದಲ್ಲಿ ಅನುಭವಿಸ್ತಕ್ಕಂಥ ಆನಂದ, ಉದ್ರೇಕ ಇವೆಲ್ಲವೂ ವ್ಯಕ್ತವಾಗಿ ನಮಗೆ ಪಾಠ ಆಗಬೇಕು. ಆಗ ಇದು ಸಾರ್ಥಕ ಆಗ್ತದೆ. ಜಗದುದರನ ಅತಿ ವಿಮಲ ಗುಣರೂಪಗಳ ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆಯ ನೂತನ ಕಾಣುತ್ತ ಮಿಗೆ ಹರುಷದಿಂಪೊಗಳಿ ಹಿಗ್ಗುವ. ಅಲ್ಲಿ ಹಿಗ್ಗುವ ಮಹಾಲಕ್ಷ್ಮಿ ಅಂತ ಅಲ್ಲಿ ಬಂದದ. ನಾವೇನು ಮಾಡೋಣ, ಬಗೆಯ ನೂತನ ಕಾಣುತ್ತ ಮಿಗೆ ಹರುಷದಿಂಪೊಗಳಿ ಹಿಗ್ಗುವ ಅಂಬೋದು ಬಿಟ್ಟು ಹಿಗ್ಗುತ್ತ ಅಂತ ಮಾಡಿಕೊ. ಅಂದರೆ ನೀನು ಹಿಗ್ಗು. ಅಷ್ಟು ಆ ಜಗಜ್ಜನನಿ ಯಾವ ರೀತಿ ಊಹೆ ಮಾಡ್ತಾಳೋ, ಎಷ್ಟು ಆಲೋಚನೆ ಮಾಡ್ತಾಳೋ, ಅಷ್ಟು ಆಲೋಚನೆ ಬರದೇ ಹೋಗ್ಬೋದು. ಒಂದು ಸ್ವಲ್ಪ ಆದರೂ, ಒಂದು ಅಣುಪ್ರಾಂತ್ಯವಾದರೂ ನಮಗೆ ಬಂದರೆ ನಮ್ಮ ಜೀವನ ಧನ್ಯ ಆಗ್ತದೆ. ಮಿಗೆ ಹರುಷದಿಂಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವು. ಇದು ಮುಂದಿಂದು. ಇಲ್ಲಿವರೆಗೆ ಅವಳ ಉಪಾಸನಾ ಪದ್ಧತಿ ಹೇಳಿ ಮಿಗೆ ಹರುಷದಿಂಪೊಗಳಿ ಹಿಗ್ಗುವ ಅಲ್ಲಿವರೆಗೆ ಅವಳು ಜಗನ್ಮಾತೆ ಜಗನ್ನಾಥನ ಈ ಯಾವ ಮಟ್ಟಕ್ಕಿದ್ದಾಳೆ, ಅವಳ ಉಪಾಸನಾ ಪದ್ಧತಿ ಹೇಗಿರ್ತದೆ,
ಅವಳ ಆ ಉಪಾಸನೆ ಮಾಡುವಾಗ ಅವಳು ಅನುಭವಿಸ್ತಕ್ಕಂಥ ಆನಂದ ಹೇಗಿರ್ತದೆ ಇವೆಲ್ಲವನ್ನು ಹೇಳಿ ಇಂಥ ತಾಯಿ ಮತ್ತು ನಮಗೇನು ಉಪಯೋಗ ರೀ ಅವಳು ನಮಗೇನು ಮಾಡ್ತಾಳೆ ತ್ರಿಗುಣಮಾನಿ ನಮ್ಮ ಎಲ್ಲ ಆಗು ಹೋಗುಗಳಿಗೆ ಈ ತ್ರಿಗುಣಗಳೇ ಕಾರಣ. ತ್ರಿಗುಣದಿಂದ ರಹಿತನಾದ ಜೀವಿ ಇಲ್ಲ. ಆದರೆ ಸ್ವರೂಪ ದೇಹ ಅಂತ ಏನದಲ್ಲ, ಆ ಸ್ವರೂಪ ಮಾತ್ರ ಯಾವುದೋ ಒಂದು ಗುಣದಲ್ಲಿ ಒಂದು ಗುಣದಿಂದ ಕೂಡ್ಕೊಂಡಿರ್ತದೆ. ಅದು ಒಂದೇ. ಅದು ಅಂದರೆ ಸಾತ್ವಿಕ ಗುಣದಿಂದ ಕೂಡಿದ ಕೆಲವು ಜೀವಿಗಳು, ರಾಜಸ ಗುಣದಿಂದ ಕೂಡಿದ ಜೀವಿಗಳು, ತಮೋ ಗುಣದಿಂದ ಕೂಡಿದ ಜೀವಿಗಳು ಅಂತ ಅಲ್ಲಿ ಸ್ವರೂಪದಲ್ಲಿ ಮಾತ್ರ ಮೂರು ಗುಣ ಇರೋದಿಲ್ಲ. ರಾಜಸ ಗುಣ, ತಾಮಸ ಗುಣ ಇರೋದಿಲ್ಲ. ಯಾವುದಿರ್ತಾರೆ? ಸಾತ್ವಿಕ ಗುಣ ಮಾತ್ರ ಇರ್ತಾರೆ. ಅಂದರೆ ಸಾತ್ವಿಕ ಜೀವಿಗಳಿಗೆ ಸಾತ್ವಿಕ ಗುಣದಿಂದ ಪೂರ್ಣರಾಗಿರ್ತಾರೆ. ರಾಜಸ ಜೀವಿಗಳು ರಜೋಗುಣದಿಂದ ಪೂರ್ಣರಾಗಿರ್ತಾರೆ. ತಮೋ ಜೀವಿಗಳು ತಾಮಸ ಗುಣದಿಂದ ಕೂಡಿಕೊಂಡಿರ್ತಾರೆ. ಆದರೆ ಅದರ ಮೇಲೆ ಇರ್ತಕ್ಕಂಥ ಲಿಂಗ ಶರೀರ ಇರೋದಲ್ಲ, ಆ ಲಿಂಗ ಶರೀರದಿಂದ ಹಿಡ್ಕೊಂಡು ಎಲ್ಲ ದೇಹಗಳು ಲಿಂಗ, ಅನಿರುದ್ಧ, ಸ್ಥೂಲ ಈ ಎಲ್ಲ ಶರೀರಗಳು ತ್ರಿಗುಣಾತ್ಮಕವಾದದ್ದು, ತ್ರಿಗುಣದಿಂದ ಬಂಧಿಸಲ್ಪಟ್ಟಿರ್ತವೆ. ಇಂಥ ತ್ರಿಗುಣಗಳಿಗೆ ಅವಳು ಮಾನಿಯಾಗಿದ್ದಾಳೆ. ನಮ್ಮ ಎಲ್ಲ ಜೀವರ ಬಂಧನಕ್ಕೂ ಮುಕ್ತಿಗೂ ಅಥವಾ ಸಂಸಾರದಲ್ಲಿ ಇರುವಿಕೆಗೂ ಅವಳೇ ಕಾರಣ. ಯಾಕೆ? ಅವಳು ತ್ರಿಗುಣಮಾನಿ. ಅದೊಂದು ಅದ್ಭುತವಾದ ಚಿಂತನೆ ಕೊಡ್ತಾರೆ ಜಗನ್ನಾಥ ವ್ಯಾಖ್ಯಾನಕಾರರು. ತ್ರಿಗುಣ, ಮೂರು ಗುಣಗಳಿಗೆ ಮಾನಿ. ಏನು ಮಾಡ್ತಾಳ್ರಿ ಆ ಮೂರು ಗುಣಗಳಿಂದ ಇದ್ದು ಅಂತಂದರೆ, ಒಂದೊಂದು ಗುಣ ಎರಡು ಭಾಗ, ಸೂಕ್ಷ್ಮ ಸತ್ವಗುಣ ಮತ್ತು ಸ್ಥೂಲ ಸತ್ವಗುಣ ಅಂಥೇಳಿ. ಸತ್ವಗುಣ ಏನದಲ್ಲ, ಅದು ಸ್ಥೂಲ ಮತ್ತು ಸೂಕ್ಷ್ಮ. ಸೂಕ್ಷ್ಮ ತತ್ವಗುಣ ಸತ್ವಗುಣ, ಸ್ಥೂಲ ಸತ್ವಗುಣ. ಅದೇ ಪ್ರಕಾರ ಸೂಕ್ಷ್ಮ ರಜೋಗುಣ, ಸ್ಥೂಲ ತಮೋ ರಜೋಗುಣ. ಅದೇ ತಮೋಗುಣ, ಸೂಕ್ಷ್ಮ ತಮೋಗುಣ, ಸ್ಥೂಲ ತಮೋಗುಣ ಅಂತ 6 ಭಾಗ. ಒಟ್ಟು 3 ಗುಣಗಳು ಒಂದೊಂದು ಎರಡಾಗಿ 6 ಭಾಗಗಳಾಗ್ತವೆ. ಈ 6 ಭಾಗಗಳಿಗೆ ಅವಳು ನಿಯಾಮಕಳಾಗಿದ್ದಾಳೆ. ಸೂಕ್ಷ್ಮ ಸತ್ವಗುಣದಲ್ಲಿ ಇದ್ದು ಅವಳು ಏನು ಮಾಡ್ತಾ ಇರ್ತಾಳೆ ಗೊತ್ತಾ? ಯಾವಾಗ ಆ ಜಗನ್ಮಾತೆ ನಮ್ಮ ಜೀವನದಲ್ಲಿರ್ತಕ್ಕಂಥ ಸೂಕ್ಷ್ಮ ಸತ್ವಗುಣ ಅಂತದಲ್ಲ, ಆ ಸೂಕ್ಷ್ಮ ಸತ್ವಗುಣಕ್ಕೆ ಪ್ರೇರಣೆ ಮಾಡಿದ್ಲು ಅಂತಂದು ಕೂಡಲೇ ನಮಗೇನಾಗ್ತದೆ ಗೊತ್ತನ? ಭಗವಂತನ ಪ್ರಜ್ಞೆ ಮೂಡ್ತದೆ. ಭಗವಂತನ ಬಗ್ಗೆ ಆಲೋಚನೆಗಳು ಪ್ರಾರಂಭ ಆಗ್ತವೆ. ಅವನು ಚಿಂತನೆ ಮಾಡಬೇಕು, ಅವನಿನ್ನ ಆಲೋಚನೆ ಮಾಡಬೇಕು. ಭಗವಂತನ ಪ್ರಜ್ಞೆ, ಭಗವಂತನ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಆಲೋಚನೆ ಬರ್ತದೆ. ಅದನ್ನು ಅವನು ಯಾವಾಗಲೂ ಅವನ್ನೇ ತಿಳ್ಕೋಬೇಕು. ಮೊದಲು ಅವನ ಬಗ್ಗೆ ಜ್ಞಾನ ಬರ್ತದೆ. ಓ ಭಗವಂತ, ನಾನು ಭಗವಂತನ ಧ್ಯಾನ ಮಾಡಬೇಕು ಅಂತ ಬರ್ತದೆ. ಅವನ ಪೂಜೆ ಮಾಡಬೇಕು ಅಂತ ಬರ್ತದೆ. ಅವನ ಬಗ್ಗೆ ಹೇಳುವುದು. ಮತ್ತು ಅಷ್ಟಕ್ಕೆ ನಿಲ್ಲೋದಲ್ಲ, ಅವನ ಬಗ್ಗೆ 4 ಮಂದಿ ಮುಂದೆ ಹೇಳಬೇಕು. ಸ್ವಾಮಿ, ನಾನು ಭಗವಂತನ ಬಗ್ಗೆ ಹೇಳ್ತೇನೆ ಅಂತೇಳಿ. ಇದು ಒಂದು ವಿಚಿತ್ರವಾದ ಘಟನೆ. ಏನು ಗೊತ್ತನಾ? ಇದನ್ನು ಜ್ಞಾನಿಗಳೆಲ್ಲ ಒಪ್ಪಿದ್ದಾರೆ, ದಾಸರು ಒಪ್ಪಿದ್ದಾರೆ. ನೀನು ನಿನ್ನ ಬಗ್ಗೆ ಯಾರ ಮುಂದೆ ಹೇಳಕ್ಕೆ ಹೋಗಬೇಡ. ನಿನ್ನ ಬಗ್ಗೆ ಇರ್ರಿ, ನಾನು ಯಾರು ಗೊತ್ತಾ ನಿಮಗೆ? ನಾನು ಇಂಥವನು ಅಂತ ಇವೆಲ್ಲ ನೀನಾಗಿ ಯಾರ ಮುಂದೆ ನಿನ್ನ ಸಂಸಾರದ ಬಗ್ಗೆ, ನಿನ್ನ ವ್ಯಕ್ತಿತ್ವದ ಬಗ್ಗೆ, ನಿನ್ನ ಮಕ್ಕಳ ಬಗ್ಗೆ ನೀನು ಹೇಳಿಕೊಳ್ಳಕ್ಕೆ ಹೋಗಬೇಡ. ಆದರೆ ಭಗವಂತನ ಬಗ್ಗೆ ಅವರು ಕೇಳದೇ ಇದ್ದರೂ ಕೂಡ ಹೇಳಕ್ಕೆ ಪ್ರಯತ್ನ ಮಾಡು. ಸರ್ ಏನು ಅಂದ್ಕೊಂಬಾಡಿ, ಸುಮ್ಮನೆ ಕೂತ್ಕೊಂಡಿವೆಲ್ಲ, ಈ ಹಾಳು ಹರಟೆ ಬೇಡ, ಭಗವಂತನ ಬಗ್ಗೆ ಚಿಂತನೆ ಮಾಡೋಣ. ನೀವು ಹೇಳ್ತೀರಾ ಅಥವಾ ನಾನು ಹೇಳು ಅಂತ ಹೇಳ್ತೀರಾ ಅಂಥೇಳಿ ನಮಗೆ ತಿಳಿದಿರ್ತಕ್ಕಂಥ ಭಗವಂತನ ಮಹಿಮೆಯನ್ನು ಹೇಳಕ್ಕೆ ಪ್ರಯತ್ನ ಮಾಡಬೇಕಂತ. ಯಾರು ಕೇಳದೇ ಇದ್ದರೂ ಹೇಳಬೇಕಂತ. ಅದಕ್ಕೆ ಜ್ಞಾನಿಗಳು ಏನು ಹೇಳಿದ್ರು? ವಾದಿರಾಜರು ಹೇಳ್ತಾರೆ, ರಾತ್ರಿ ಮಲಿಕೊಂಡಾಗ ಭಗವನ್ ನಾಮ ಸಂಕೀರ್ತನೆ ಮಾಡಬೇಕು. ಮಧ್ಯರಾತ್ರಿಯಲ್ಲಿ ಒಂದೊಂದು ಯಾಮಕ್ಕೆ ಹೇಳಬೇಕಂತ. ಎದ್ದು ನಿಂಗೆ ಒಳ್ಳೆಯ ಎಚ್ಚರಿಕೆ ಆಗ್ತದೆ. ಎದ್ದು ಕೂತ್ಕೊಂಬೋದಾಗ ಭಗವಂತ ಅದನ್ನು ಹೇಗೆ ಹೇಳ್ತಾರೆ ಅಂದರೆ, ವಾದಿರಾಜರು ಹೇಳ್ತಾರೆ, ಎಷ್ಟು ಸುಂದರವಾಗಿ ಹೇಳ್ತಾರೆ. ಬರೇ ನೀನೇ ಭಗವನ್ನಾಮ ಸಂಕೀರ್ತನೆ ಮಾಡಬೇಡ. ಒಂದು ಯಾಮಕ್ಕೆ ಎದ್ದಿಯಲ್ಲ, ಎದ್ದು ಕೂಡಲೇ ಕೈಕಾಲು ತೊಗೊಂಬಂದು ಇಮಿಡಿಯೇಟಾಗಿ ಗೋವಿಂದ ಮುಕುಂದ ಅಥವಾ ಏನೋ ಅಂತ ಚಿಂತನೆ ಮಾಡ್ತೀಯಲ್ಲ, ಅದನ್ನು ಬರೀ ಮನಸ್ಸಲ್ಲಿ ಚಿಂತನೆ ಮಾಡಬೇಡ, ಪಕ್ಕದ ಮನೆಯವರಿಗೆ ಕೇಳಿಸುವಂತೆ ಹೇಳಬೇಕಂತ. ಅದು ಎಷ್ಟು ಸುಂದರ. ನಡುರಾತ್ರಿಯಲ್ಲಿ ನೀನು ಭಗವನ್ ಎಚ್ಚೆತ್ತಾಗ, ಒಂದು ಯಾಮದಲ್ಲಿ ಎಚ್ಚೆತ್ತಾಗ, ಮೊದಲನೇ ಯಾಮ, 2ನೇ ಯಾಮದಲ್ಲಿ ಎಚ್ಚೆತ್ತಾಗ ಪಕ್ಕದ ಮನೆಯವರಿಗೆ ಕೇಳಿಸುವಂತೆ ಭಗವನ್ನಾಮ ಸಂಕೀರ್ತನೆ ಮಾಡು. ಅವರೇನು ಕೇಳಿ, ಏನು ರೀ ಯಾಕೆ ಡಿಸ್ಟರ್ಬೆನ್ಸ್? ಅವ್ರು ಅಂದುಕೊಳ್ಳ್ರು ಯಾಕೆ, ಬೈವಲ್ರು ಯಾಕೆ? ನಮ್ಮಷ್ಟು ನಾವೇ ಗೋವಿಂದ ಮುಕುಂದ ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಂತ ಅಂದ್ಬಿಡೋದು. ಅನುಕೂಲ ಆಯಿತು, ನಿಮಗೆ ಶಕ್ತಿ ಬಂತು, ಭಗವಂತ ಜ್ಞಾನ ಕೊಟ್ಟ. ಅಚ್ಯುತಂ ಅನ್ನುವಾಗ
ಅಬ್ಬಾ ಅಚ್ಯುತ ಎನ್ನುವ ಶಬ್ದ ಎಂಥದ್ದು ಅಪೂರ್ವದ್ದಲ್ವ. ಚ್ಯುತಿ ಇಲ್ಲದೇ ಇರತಕ್ಕಂಥವನು, ನಾವೆಲ್ಲ ಚ್ಯುತರಾಗತಕ್ಕಂಥವ್ರು. ಇಂಥ ಅರ್ಥ ಚಿಂತನೆ ಮಾಡೋಕ್ಕೆ ಪ್ರಯತ್ನ ಮಾಡು. ಬರೇ ನಾಮ ಸಂಕೀರ್ತನೆ ಮಾಡು, ಇಲ್ಲ ಯಾವುದೋ ಒಂದು ನಾಮ ತಗೊಂಡು ಅದರ ಅರ್ಥ ಚಿಂತನೆ ಮಾಡೋಕ್ಕೆ ಪ್ರಯತ್ನ ಮಾಡು, ಅದರ ವ್ಯಾಪ್ತಿಯನ್ನು ಚಿಂತನೆ ಮಾಡೋಕ್ಕೆ ಪ್ರಯತ್ನ ಮಾಡು. ಆ ಗುಣದಲ್ಲಿ ಇನ್ನೂ ಏನು ಗುಣಗಳವೆ ಅಂತ ನೋಡ್ಲಿಕ್ಕೆ ಪ್ರಯತ್ನ ಮಾಡು. ಅದು ನಿನ್ನ ಜ್ಞಾನದ ಮಟ್ಟದ ಮೇಲೆ ಇರ್ತದೆ. ಅದು ನಿನ್ನ ಯೋಗ್ಯತೆಗೆ ತಕ್ಕಂತೆ ಭಗವಂತ ನಿನ್ನಿಂದ ಮಾಡಿಸ್ತಾನೆ. ಸೊ ಅದು ಮಾಡ್ತಾನಂತೆ. ತಾನೂ ಹೇಳ್ತಾರೆ, ಭಗವಂತನ ಪ್ರಜ್ಞೆ ಮೂಡಿಬಿಡ್ತಾರೆ. ಯಾವಾಗ ಲಕ್ಷ್ಮೀದೇವಿ ಸೂಕ್ಷ್ಮ ಸತ್ವಕ್ಕೆ ಪ್ರಚೋದನೆ ನೀಡುತ್ತಾಳೋ, ಆ ಸೂಕ್ಷ್ಮ ಸತ್ವಕ್ಕೆ ಪ್ರಚೋದನೆ ನೋಡಿದ ಕೂಡಲೇ ಭಗವಂತನ ಬಗ್ಗೆ ಪ್ರಜ್ಞೆ ಬೆಳೆದು ಬಿಡ್ತಾರೆ. ಭಗವಂತನ ಚಿಂತನೆ ಮಾಡಬೇಕು, ಏನು ಸುಮ್ಮನೆ ಮಲ್ಕೊಂಡಿನಲ್ಲ ಅಂತೇಳಿ ಎದ್ದು ಬಿಡ್ತಾನೆ. ಎದ್ದು ಭಗವಂತನ ಚಿಂತನೆ ಮಾಡಬೇಕು ಅಂತ ಅಂದುಕೊಂಬೋದೇನದಲ್ಲ, ಅದು ಭಗವದ್ವಿಷಯವಾದ ಪ್ರಜ್ಞೆ. ಅದಾದ ಮೇಲೆ ಭಗವಂತನ ಮಹಿಮೆಗಳನ್ನು ಕೊಂಡಾಡಬೇಕು, ಅದರ ಬಗ್ಗೆ ಚಿಂತನೆ ಮಾಡಬೇಕು ಎಂಬುದು ಬರ್ತದೆ. ಅದಾದ ಮೇಲೆ ಅವನ ಬಗ್ಗೆ ಹೇಳಬೇಕು ಅಂತ ಬರ್ತದೆ, ಇನ್ನೊಬ್ಬರಿಗೆ ತಿಳಿಸಿಕೊಡಬೇಕು ಅಂತ ಬರ್ತಾರೆ. ಇದೆಲ್ಲ ಲಕ್ಷ್ಮೀದೇವಿ ಸೂಕ್ಷ್ಮ ಸತ್ವಗುಣಕ್ಕೆ ಪ್ರಚೋದನೆ ನೀಡಿದಾಗ ಆಗತಕ್ಕಂಥದ್ದು. ಇದನ್ನು ಮಾಡಬೇಕು. ಅದನ್ನು ಉದಾಹರಣೆ ಹೇಳ್ತಾರೆ, ನಾಹಂಕರ್ತ ಹರಿಕರ್ತ, ಇಂಥ ಚಿಂತನೆಗಳು ಬರೋದು. ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ಇಂಥದ್ದು ಬರೋದು. ಭಗವನ್ನ ಭಿನ್ನಾ ಜೀವಗಣಾ ಹರೇರನುಚರಾ, ಈ ಜೀವರೆಲ್ಲರೂ ಕೂಡ ಭಿನ್ನರಾದವರು, ಭಗವಂತನ ಅನುಚರರು, ಅವನನ್ನು ಅನುಸರಿಸಿ ತಿರುತಕ್ಕಂಥವ್ರು. ಇಂಥ ಆಲೋಚನೆಗಳನ್ನು ಜಗನ್ಮಾತೆ ಕೊಡ್ತಾಳೆ. ಯಾವಾಗ ಸೂಕ್ಷ್ಮ ಸತ್ವಗುಣವನ್ನು ಪ್ರಚೋದನೆ ಮಾಡಿದಾಗ. ಎಲ್ಲಿರ್ತವೆ ಇವು? ಲಿಂಗ ಶರೀರದಲ್ಲಿ ಇರ್ತವೆ. ಸಾತ್ವಿಕ ಜೀವಿಗೆ ಹೇಗಿರ್ತವೆ ಅಂದರೆ, ಆ ಸ್ವರೂಪಕ್ಕೆ ಅಂಟಿಕೊಂಡು ಲಿಂಗ ಶರೀರ ಇರ್ತದೆ. ಹಿಂಗೆ ಇದು ಸ್ವರೂಪ ಆದರೆ ಅದರ ಮೇಲೆ ಹಿಂಗೆ ಕವಚದೋಪಾದಿಯಲ್ಲಿ ಲಿಂಗ ಶರೀರ ಇರ್ತದೆ. ಆ ಲಿಂಗ ಶರೀರದಲ್ಲಿ ಮೊದಲನೇ ಆವರಣ ಅದು 3 ಆವರಣವಾಗಿ ಲೇಯರ್ಸ್, 3 ಲೇಯರ್ಸ್ ಇರ್ತದೆ. ಇದು ಗೋಡೆ ಅದರೊಳಗೆ ಒಂದು ಗೋಡೆ ಅದಲ್ಲ. ಹಾಗೆ ಷಟ್ಗಳಿದ್ದಂತೆ ನಮ್ಮ ಮೇಲಿರ್ತವೆ. ಅದು ಸತ್ವಗುಣ. ಸಾತ್ವಿಕ ಜೀವರಾದರೆ ಜೀವಿಯ ಸ್ವರೂಪದ ಮೇಲೆ ಹೊದಿಕೆಯಾಗಿರುವುದು ಯಾವುದಂದರೆ ಸತ್ವಗುಣ ಇರ್ತದೆ. ಅದರ ಮೇಲೆ ಯಾವುದಿರ್ತದೆ? ರಜೋಗುಣ ಇರ್ತದೆ. ಅದರ ಮೇಲೆ ಹೊದಿಕೆಯಾಗಿ ತಮೋಗುಣ ಇರ್ತದೆ. ಅದೇ ರಜೋಜೀವಿಯಾದ ಅಂದ್ಕೊಳ್ರಿ, ಜೀವಿಯನ್ನು ಅಂಟಿಕೊಂಡು ಸತ್ವಾಭರಣ ಎಲ್ಲ ರಜೋ ಆಭರಣ ಇರ್ತದೆ. ಅದರ ಮೇಲೆ ತಮೋ ಆವರಣ ಇರ್ತದೆ. ಅದರ ಮೇಲೆ ಸತ್ವಾಭರಣ ಇರ್ತದೆ. ತಮೋಜೀವಿಯಾದ ಅಂದರೆ ತಮೋಜೀವಿಯ ಮೇಲ್ಭಾಗದಲ್ಲಿ ಅಂದರೆ ಜೀವಿಗೆ ಅಂಟಿಕೊಂಡು ಅವನಿಗೆ ಹೊದಿಕೆಯಾಗಿ ಯಾವುದಿರ್ತಂದರೆ ತಮೋಗುಣ ಇರ್ತದೆ. ಅದರ ಮೇಲೆ ರಜೋಗುಣ ಇರ್ತದೆ. ಅದರ ಮೇಲೆ ಸತ್ವಗುಣ ಇರ್ತದೆ. ಅದು ಕಾರಣ ಅವರಿಗೆ ಸಾತ್ವಿಕವಾದ ಆಲೋಚನೆ ಬಹಳ ಬರ್ತಾ ಇರೋದಿಲ್ಲ. ಹಿರಣ್ಯಕಶ್ಯಪು ಮೊದಲಾದವರು ಕೂಡ ಅವರ ತಾಯಿಗೆ ಉಪದೇಶ ಮಾಡುವಾಗ ಒಳ್ಳೊಳ್ಳೆ ಉಪದೇಶ ಮಾಡ್ಯಾರ. ಅದು ಯಾತ್ರ ಪ್ರಭಾವ ಅಂದರೆ, ಒಳಗಿರ್ತಕ್ಕಂಥ ಹಿರಣ್ಯಕಶಿಪು ಅಂತಕ್ಕಂಥ ದೈತ್ಯ ಇದ್ದಾನಲ್ಲ, ಆ ದೈತ್ಯನಿಗೂ ಕೂಡ ಸತ್ವಾವರಣ ಅದ ಮೇಲೆ ಇರ್ತದೆ. ಆ ಮೇಲೆ ಇರುವ ಸತ್ವಗುಣದ ಪ್ರಭಾವದಿಂದ ಒಳ್ಳೊಳ್ಳೆ ಮಾತುಗಳು ಬರ್ತಾ ಇರ್ತವೆ. ಅವರಿಂದೂ ಒಳ್ಳೊಳ್ಳೆ ಮಾತು ಪ್ರಜರೆಲ್ಲ ಕ್ಷೇಮವಾಗಿರಬೇಕು ಅಂತ ಬರ್ತಾವನಿಗೆ. ಹಿರಣ್ಯಕಶಿಪು ಅಂತಾನೆ, ಎಲ್ಲ ನೀವು ರಾಕ್ಷಸರೆಲ್ಲ ಸುಖವಾಗಿರಬೇಕು ಅಂದಾಗ ಅಲ್ಲಿ ಸತ್ವಗುಣದ ಪ್ರಾಚುರ್ಯ ಇರ್ತದೆ, ಸತ್ವಗುಣದ ಪ್ರಬೋಧನೆ ಇರ್ತಾರೆ. ಮತ್ತು ಅವನಿಗೆ ಕೆಟ್ಟ ನಾರಾಯಣನ ಬೈತಾರಲ್ಲ, ಬೈದಾಗ ಅವನಿಗೆ ಅಂಟಿಕೊಂಡಿರ್ತಕ್ಕಂಥ ಸತ್ವಗುಣ ತಮೋಗುಣದ ಪ್ರಭಾವದಿಂದ ಅದಾಗ್ತದೆ. ಸೊ ಸತ್ವ ರಜ ತಮ ಎನ್ನುವ 3 ಆವರಣಗಳು ಲಿಂಗ ಶರೀರದಲ್ಲಿ ಒಂದರ ಮೇಲೆ ಒಂದಿರ್ತದೆ. ಅದರ ಪ್ರಭಾವಕ್ಕೆ ಅನುಗುಣವಾಗಿ ಜೀವಿ ಏನಾಗ್ತಾನೆ, ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಗುಣಗಳನ್ನು ಪ್ರಚೋದನೆ ಮಾಡ್ತಾ ಇರ್ತಾನೆ, ಸ್ವಭಾವವನ್ನು ವ್ಯಕ್ತ ಮಾಡ್ತಾ ಇರ್ತಾನೆ. ಸಾತ್ವಿಕ ಜೀವಿಗೆ ಮೊದಲನೇ ಆವರಣ ಸತ್ವಾವರಣ, ಅದರ ಮೇಲೆ ಇರತಕ್ಕಂಥ ಆವರಣ ರಜೋ ಆವರಣ, ಅದರ ಮೇಲೆ ಇರತಕ್ಕಂಥದ್ದು ತಮೋ ಆವರಣ. ಈ 3 ಗುಣಗಳು ಕೂಡ ಮತ್ತೆ 2 ವಿಧ ಇರ್ತದೆ. ಒಂದೊಂದು ಸತ್ವ ಆವರಣ ಎಂಬುದು ಸೂಕ್ಷ್ಮ ಸತ್ವ, ಸ್ಥೂಲ ಸತ್ವ. ರಜೋ ಆವರಣ ಸೂಕ್ಷ್ಮ ರಜೋ ಆವರಣ, ಸ್ಥೂಲ ರಜೋ ಆವರಣ. ತಮೋ ಆವರಣ ಇರ್ತಲ್ಲ, ಅದು ಕೂಡ ಸೂಕ್ಷ್ಮ ತಮೋ ಆವರಣ, ಸೂಕ್ಷ್ಮ ಸ್ಥೂಲ ತಮೋ ಆವರಣ ಅಂತ ಇರ್ತದೆ. ಆ 6 ಆವರಣಗಳಿಗೆ, ಈ 6 ಗುಣಗಳಿಗೆ ಜಗದಂಬೆ ಪ್ರಚೋದಕಳಾಗಿರ್ತಾಳೆ. ಮೊದಲನೇದು ಸೂಕ್ಷ್ಮ ಸತ್ವಾವರಣ. ಈ ಸತ್ವಾವರಣದಲ್ಲಿ ಆ ತಾಯಿ ಪ್ರಚೋದನೆ ನೀಡಿದಾಗ ನಮಗೇನಾಗ್ತದೆ, ಭಗವಂತನ ಜ್ಞಾನ ಬರ್ತದೆ ಮೊಟ್ಟ ಮೊದಲು. ಅದಾದಮೇಲೆ ಭಗವಂತನೇ ಈ ಜಗತ್ತಿಗೆಲ್ಲ ನಿಯಾಮಕ ಅಂತಕ್ಕಂಥ ಆಲೋಚನೆ ಬರ್ತದೆ. ಭಗವಂತನ ಬಗ್ಗೆ ತಿಳ್ಕೋಬೇಕು, ನಾನು ಇನ್ನೂ ತಿಳ್ಕೋಬೇಕು ಎಂಬ ಆಲೋಚನೆ ಬರ್ತದೆ. ಅದಾದಮೇಲೆ ಅವನ ಬಗ್ಗೆ ಹೇಳಬೇಕು, ಇನ್ನೊಬ್ಬರಿಗೆ ಹೇಳಬೇಕು ಎಂಬ ಆಲೋಚನೆ ಬರ್ತದೆ. ಇದಾದಮೇಲೆ ಸೂಕ್ಷ್ಮ ರಜೋಗುಣ ಅಂತದಲ್ಲ, ಎರಡನೇದು
ಸೂಕ್ಷ್ಮ ರಜೋಗುಣ ಏನು ಮಾಡ್ತದೆ ಗೊತ್ತಾ? ಹರಿಗಳಿಗೆ ನಮಸ್ಕಾರ ಮಾಡಬೇಕು, ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಮತ್ತು ಸ್ನಾನ ಸಂಧ್ಯಾ ವಂದನೆ ಸತ್ಕರ್ಮ ದಾನ ಮಾಡಬೇಕು ಎಂಬ ಆಲೋಚನೆ ಬರ್ತಾರೆ. ಯಾವುದರಿಂದ? ರಜೋಗುಣದಿಂದ, ಸೂಕ್ಷ್ಮ ರಜೋಗುಣದಿಂದ. ಮರಿಬೇಡ, ಸೂಕ್ಷ್ಮ ರಜೋಗುಣದಿಂದ ಏನು ಬರ್ತಾರೆ? ಸ್ನಾನ ಮಾಡಬೇಕು, ಸಂಧ್ಯಾವಂದನ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು, ದಾನ ಮಾಡಬೇಕು. ಒಳ್ಳೊಳ್ಳೆ ಆಲೋಚನೆ ಇರ್ತದೆ. ಅಂದರೆ ಪೂರ್ಣ ಭಗವಂತನ ಬಗ್ಗೆ ಬರೋದಿಲ್ಲ, ಸ್ಥೂಲವಾದ ಒಳ್ಳೆಯ ಕರ್ಮಗಳ ಬಗ್ಗೆ ಆಲೋಚನೆ ಮಾಡಿ ಇದನ್ನು ಚಿಂತನೆ ಮಾಡಿಬಿಟ್ಟು ಸಾಕು. ಸೂಕ್ಷ್ಮ ರಜೋಗುಣ ಜೀವಿಯಲ್ಲಿ ಪ್ರಕಟವಾದಾಗ, ಅದರಲ್ಲಿ ನಿಂತುಕೊಂಡು ಜಗದಂಬೆ ಪ್ರಚೋದನೆ ಮಾಡಿದಾಗ ಒಳ್ಳೆಯ ಕೆಲಸಗಳು ಮಾಡಬೇಕು ಎಂತಕ್ಕಂಥ ಆಲೋಚನೆ ಬರ್ತದೆ. ಸೂಕ್ಷ್ಮ ಸತ್ವಗುಣದಲ್ಲಿ ರಮಾದೇವಿ ಪ್ರಚೋದನೆ ಮಾಡಿದಾಗ ಭಗವಂತನ ಬಗ್ಗೆ ಚಿಂತನೆ ಬರ್ತದೆ. ಭಗವಂತನ ನೋಡಬೇಕು, ಅವನ ಜ್ಞಾನ ಸಂಪಾದನೆ ಮಾಡಬೇಕು, ಅವನ ಮಹಾಮಹಿಮೆಯನ್ನು ಕೊಂಡಾಡಬೇಕು, ಅದನ್ನು ಬರೀ ನಾನೊಂದು ತಿಳ್ಕೋಬಾರ್ದು, ಎಲ್ಲರಿಗೆ ತಿಳಿಸಬೇಕು ಎಂಬ ಆಲೋಚನೆ ಬರ್ತದೆ. ಮುಂದೆ ಸೂಕ್ಷ್ಮ ತಮೋಗುಣ, ಆಮೇಲೆ ಸೂಕ್ಷ್ಮ ಅಲ್ಲ ಸ್ಥೂಲ ಸತ್ವಗುಣ, ಸ್ಥೂಲ ರಜೋಗುಣ, ಸ್ಥೂಲ ತಮೋಗುಣ, ಇವುಗಳ ಸ್ವಭಾವ ಏನು, ಅವುಗಳಲ್ಲಿ ಪ್ರಚೋದನೆ ಮಾಡಿದಾಗ ನಮಗೆ ಯಾವ್ಯಾವ ಬುದ್ಧಿ ಹುಡ್ತದೆ ಎಂಬುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಜಗದುದರನ ಅತಿ ವಿಮಲ ಗುಣರೂಪಗಳ ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವು. ಮಹಾಲಕ್ಷ್ಮಿ ಎಂಬ ಶಬ್ದದ ಬಗ್ಗೆ, ಸಂತೈಸಲನು ದಿನವು ಎಂಬ ಶಬ್ದದ ಬಗ್ಗೆ, ಆ ನಂತರದಲ್ಲಿ ಸ್ಥೂಲ ಸತ್ವಗುಣ, ಸ್ಥೂಲ ತಮೋಗುಣ, ಸ್ಥೂಲ ರಜೋಗುಣ ಇವುಗಳ ಬಗ್ಗೆ ನಾಳೆ ನಾಡ್ದು ಚಿಂತನೆ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.